Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಆಬ್ವಿಯಸ್ಲಿ ರೇನಿ ಸೀಸನ್ ಎಷ್ಟು ಬೇಗ ಬಂದ್ಬಿಡ್ತು ಅಂತಂದರೆ ಈ ಥರ ಕಣ್ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಬಿಸಿಲುಗಾಲ ಹೋಗಿ ಮಳೆಗಾಲ ಆಲ್ರೆಡಿ ಶುರು ಆಗೋಗಿದೆ. ಏನು ಮಳೆ ಬರ್ತಿದೆ ಯಪ್ಪ, ಮಧ್ಯರಾತ್ರಿ ಮಳೆ ಹಿಡಿದಿದ್ದು ಬೆಳಗಿನ ಜಾವ ತನಕ ಮಳೆ ಬಂದಿದೆ, ಆ ರೇಂಜಿಗೆ ಮಳೆ ಬರ್ತಿದೆ. ಸೊ ಈ ರೇನಿ ಸೀಸನಲ್ಲಿ ನಾವೆಲ್ಲ ಏನೆಲ್ಲ ಪ್ರಿಕಾಷನ್ ತೊಗೋಬೇಕು ಅದ್ರ ಬಗ್ಗೆ ಒಂದಷ್ಟು ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ಟಿಪ್ಪು ಅಂತಂದರೆ, ಸೊ ಎಸ್ ಅಫ್ಕೋರ್ಸ್ ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಫಾಲೋ ಮಾಡಿರ್ತೀವಲ್ವ. ಸೊ ಒಂದಷ್ಟು ಇನ್ಫಾರ್ಮೇಷನ್ನ ಸೊ ಯಾರೆಲ್ಲ ಮರ್ತಿದ್ರೆ ಸೊ ಇನ್ನೊಂದು ಸ್ವಲ್ಪ ಅವ್ರಿಗೆ ನೆನಪು ಮಾಡಿಸೋದಕ್ಕೆ ಸೊ ಇದನ್ನೆಲ್ಲ ಟಿಪ್ಸು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರೋದು, ಸರಿನಾ. ಸೊ ಏನಪ್ಪ ಮೊದಲನೇ ಟಿಪ್ಪು ಅಂತಂದರೆ, ಸೊ ಸಾಮಾನ್ಯವಾಗಿ ನಾವು ಆಫೀಸಿಂದ ಬಿಡಬೇಕಾದ್ರೆ ಅಥವಾ ಸ್ಕೂಲಿಂದ ಬರಬೇಕಾದ್ರೆ, ಕಾಲೇಜಿಂದ ಬರಬೇಕಾದ್ರೆ ಸೊ ಮಳೆ ಬರ್ತಿದೆ ಅಂತ ಗಡಿಬಿಡೀಲಿ ಎಲ್ಲಾದರೂ ಚರಂಡಿ ಓಪನ್ ಆಗಿದ್ದರೆ ಅಥವಾ ಎಲೆಕ್ಟ್ರಿಕ್ ವೈರ್ ಏನಾದರೂ ಕಟ್ಟಾಗಿ ಬಿದ್ದಿದ್ರೆ ಸೊ ಇದ್ರ ಮೇಲೆ ನಾವು ಗಮನನೇ ಕೊಡೋದಿಲ್ಲ. ಸೊ ಹಾಗೆ ನಾವು ಬರ್ತಿರ್ತೀವಲ್ವ, ಅಲ್ಲೇ ನಾವು ತಪ್ಪು ಮಾಡುವಂಥದ್ದು. ಸೊ ನಿಧಾನ ಆದರೂ ಪರವಾಗಿಲ್ಲ, ಒಂದು ಅರ್ಧ ಗಂಟೆ ನಿಧಾನ ಆದರೂ ಪರವಾಗಿಲ್ಲ, ಸೊ ಜೋಪಾನವಾಗಿ ಮನೆಗೆ ಬಂದು ಸೇರಬೇಕು ಅನ್ನೋದು ಇಂಟೆನ್ಷನ್ ಅಲ್ವಾ. ಸೊ ಹಾಗಾಗಿ ಸೊ ನಿಧಾನವಾಗಿ ಎಲ್ಲಿ ಚರಂಡಿ ಇದೆ, ಎಲ್ಲಿ ನೀರು ಬ್ಲಾಕೇಜ್ ಆಗಿದೆ ಅಲ್ಲೆಲ್ಲ ದಯವಿಟ್ಟು ಹೋಗಲೇಬೇಡಿ. ಆ್ಯಂಡ್ ಮುಖ್ಯವಾಗಿ ಈ ಮರ ಎಲ್ಲಿರುತ್ತೆ ಅದ್ರ ಕೆಳಗಡೆ ನಿಂತ್ಕೋಬೇಡಿ. ಆ್ಯಂಡ್ ಎಲ್ಲಿ ಎಲೆಕ್ಟ್ರಿಕ್ ವೈರು ಎಲ್ಲಿ ಕಟ್ಟಾಗಿರುತ್ತೆ ಆ್ಯಂಡ್ ಪೋಲ್ ಇರುತ್ತಲ್ವಾ, ಎಲೆಕ್ಟ್ರಿಕ್ ಪೋಲು ಆ ಕಡೆ ಎಲ್ಲ ಹೋಗೋದಕ್ಕೆ ಹೋಗಬೇಡಿ. ಸಮ್ಟೈಮ್ಸ್ ನಮಗೆ ಗೊತ್ತಿರೋದಿಲ್ಲ, ಅದು ಹಾಗೆ ಕಟ್ ಮಾಡಿ ವೈರ್ ಬಿಟ್ಬಿಟ್ಟಿರ್ತಾರೆ, ಅಲ್ಲಿಂದ ಕರೆಂಟ್ ಪಾಸ್ ಆಗ್ತಿರ್ಬೋದು. ಸೊ ನಮಗೆ ಗೊತ್ತಿಲ್ಲದೆ ಅದ್ರ ಮೇಲೆ ನಾವು ಕಾಲಿಟ್ಟಿರ್ತೀವಿ. ಸೊ ಇದನ್ನೆಲ್ಲನೂ ಕೇರ್ಫುಲ್ಲಾಗಿ, ಮುಖ್ಯವಾಗಿ ರೇನಿ ಸೀಸನಲ್ಲಿ ನಾವು ಇದನ್ನೆಲ್ಲನೂ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಮ್ಮ ಹುಷಾರಲ್ಲಿ ನಾವಿರಬೇಕು, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ತುಂಬ 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 ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನಮಗೆಲ್ಲ ಮನೆ ಇದೆ ಆ್ಯಂಡ್ ಮನೆಯಲ್ಲಿ ನಾವೆಲ್ಲ ಪ್ರಾಣಿಗಳು ಸಾಕಿದರೆ ಅವ್ರಿಗೂ ಕೂಡ ಒಂದು ಆಶ್ರಯ ಅಂತ ಇರುತ್ತೆ. ಸೊ ಎಷ್ಟೊಂದು ಬೀದಿ ನಾಯಿಗಳಿರುತ್ತೆ, ಎಷ್ಟೊಂದು ಪ್ರಾಣಿ ಪಕ್ಷಿಗಳಿರುತ್ತೆ. ಸೊ ಅವಕ್ಕೆಲ್ಲ ಏನಾದರೂ ನೀವೊಂದು ಗೂಡು ಮಾಡೋದಾಗಿರಲಿ ಅಥವಾ ನೀವೆಲ್ಲಾದರೂ ಆಚೆ ಕಡೆ ಎಲ್ಲಾದರೂ ಪ್ರಾಣಿ ನೋಡೋದಾಗಿರಲಿ, ಮಳೆ ಬಂದಾಗ ಅದೇನಾದರೂ ನಿಮ್ಮ ಮನೆ ಹತ್ರ ಬಂದರೆ ದಯವಿಟ್ಟು ಅದನ್ನು ಓಡಿಸ್ಬೇಡಿ. ಸೊ ಮಳೆ ಬಂದಮೇಲೆ ನಿಂತಾದ್ಮೇಲೆ ಅದ್ರ ಪಾಡಿಗೆ ಅದು ಹೋಗುತ್ತೆ. ಸೊ ದಯವಿಟ್ಟು ಅವ್ರಿಗೂ ಒಂದು ಜೀವ ಇದೆ ಅನ್ನೋದು ಕನ್ಸಿಡರ್ ಮಾಡಿ ಸ್ವಲ್ಪ ಹ್ಯೂಮ್ಯಾನಿಟಿಲಿ ನಾವೆಲ್ಲ ವರ್ತಿಸೋಣ, ಓಕೆನಾ. ಸೊ ಅದಕ್ಕೂ ಕೂಡ ಒಂದು ಜೀವ ಇದೆ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನೀವು ಒಂದು ಹಿಡಿ ಅನ್ನನ ಅದಕ್ಕೆ ಹಾಕಿ ಎಲ್ಲೋ ನಮಗೆ ಆಶೀರ್ವಾದ ಮಾಡುತ್ತೆ, ಸರಿನಾ. ಸೊ ಇದು ಕೂಡ ಒಂದು ಮುಖ್ಯವಾಗಿರುವಂಥ ಟಿಪ್ ಅಂತ ಅಲ್ಲ, ಇಟ್ಸ್ ಹ್ಯುಮ್ಯಾನಿಟಿ. ಸೊ ಹ್ಯುಮ್ಯಾನಿಟಿನ ಸ್ಪ್ರೆಡ್ ಮಾಡೋಣ, ಸರಿನಾ. ಇದೊಂದು ಮುಖ್ಯವಾದ ರೀಸನ್. ಆ್ಯಂಡ್ ಮುಖ್ಯವಾದಂಥದ್ದು ಇನ್ನೊಂದು ಏನಪ್ಪ ಅಂತಂದರೆ, ಈ ಸಾಮಾನ್ಯವಾಗಿ ನೀರು ಎಲ್ಲಿ ಜಾಸ್ತಿ ನಿಂತ್ಕೊಳ್ಳುತ್ತೋ ಅಲ್ಲಿ ಮೇನಾಗಿ ಈ ಸೀಸನಲ್ಲಿ ಮಸ್ಕಿಟೋಸ್ ಬರೋದು ಜಾಸ್ತಿ. ಸೊ ಸೊಳ್ಳೆ ಪರ್ದ ಆಗಿರಲಿ ಅಥವಾ ವಿಂಡೋಗೆ ನೆಟ್ ಹಾಕೋದಾಗಿರಲಿ ಅಥವಾ ನಮ್ಮ ಪ್ರಿಕಾಷನ್ಸ್ ನಾವೇನಾದರೂ ಕ್ರೀಮ್ ಹಾಕೊಳ್ಳೋದಾಗಿರಲಿ, ಸೊ ಇದನ್ನೆಲ್ಲನೂ ಮಾಡ್ಕೊಳ್ಳಿ, ಓಕೆನಾ. ಬಿಕಾಸ್ ಈ ಸೀಸನಲ್ಲೇ ಡೆಂಗು ಬರೋದಾಗಿರಲಿ, ಟೈಫಾಯ್ಡ್ ಜ್ವರ ಬರೋದಾಗಿರಲಿ, ಮಲೇರಿಯಾ ಬರೋದಾಗಿರಲಿ, ಸೊ ಇದನ್ನೆಲ್ಲನೂ ಈ ಸೀಸನಲ್ಲೇ ಸ್ವಲ್ಪ ಜಾಸ್ತಿ. ಆ್ಯಂಡ್ ಕ್ಲೈಮೇಟ್ ಚೇಂಜ್ ಆಗುತ್ತಲ್ವ, ಸೊ ಹಾಗಾಗಿ ಸೊ ಇದನ್ನೆಲ್ಲ ಸಮಸ್ಯೆ ಆಗುತ್ತೆ. ಸೊ ಇದು ಕೂಡ ಪ್ರಿಕಾಷನಲ್ಲಿ ನಾವು ಇಟ್ಕೋಬೇಕಾಗತ್ತೆ. ಬಿಸಿನೀರು ಕುಡೀರಿ, ಬಿಸಿ ಊಟ ಮಾಡಿ, ಆ್ಯಂಡ್ ಫ್ರಿಜ್ಜಲ್ಲಿ ಇಟ್ಟು ಎಲ್ಲನೂ ತಿನ್ನೋದಕ್ಕೆ ಹೋಗಬೇಡಿ. ಬಿಕಾಸ್ ಸ್ಪೆಷಲಿ ಈ ರೇನಿ ಸೀಸನಲ್ಲಿ ಅದನ್ನೆಲ್ಲನೂ ಫೀಸಬಲ್ ಆಗಲ್ಲ, ಅಷ್ಟು ಒಳ್ಳೆಯದಲ್ಲ ನಮ್ಮ ಹೆಲ್ತಿಗೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ಸ್ವಲ್ಪ ಗಾಡಿನ ನಿಧಾನವಾಗಿ ಓಡಿಸಿ. ಸೊ ಎಲ್ಲಾದರೂ ಲೈಕ್ ಆಯಿಲ್ ಆಗಿರ್ಬೋದು ಸ್ಕಿಡ್ ಆಗುತ್ತೆ. ಸೊ ಸ್ಪೆಷಲಿ ಈ ರೇನಿ ಸೀಸನಲ್ಲಿ ನೀವು ಫಾಸ್ಟ್ ಗಾಡಿ ಓಡಿಸ್ಕೊಂಬಂದು ಬ್ರೇಕ್ ಹಾಕಿದಾಗ ಸ್ಕಿಡ್ ಆಗುತ್ತೆ. ಸೊ ಸ್ವಲ್ಪ
ಮೈಂಡ್ಫುಲ್ಲಾಗಿ ನಮಗೋಸ್ಕರ ನಮ್ಮ ಮನೇಲೆಲ್ಲ ವೆಯ್ಟ್ ಮಾಡ್ತಿರ್ತಾರೆ ಅಂತ ಹೇಳಿ. ಸೊ ನಮಗೂ ತೊಂದರೆ ಆಗಬಾರ್ದು ಆ್ಯಂಡ್ ಆಪೋಸಿಟ್ ಬರೋರ್ಗೂ ತೊಂದರೆ ಆಗಬಾರ್ದು ಅಂಥೇಳಿ ಸೊ ನಿಧಾನವಾಗಿ ಗಾಡಿನ ಓಡಿಸಿ, ಓಕೆನಾ. ಒಂದು ಅರ್ಧ ಗಂಟೆ ನಿಧಾನ ಆದರೂ ಪರವಾಗಿಲ್ಲ, ಸೊ ಸಮಾಧಾನವಾಗಿ ನಿಧಾನವಾಗಿ ಗಾಡಿ ಓಡಿಸಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಇದನ್ನು ಹೇಳಬೇಕಾಗಿರೋ ಅವಶ್ಯಕತೆ ಏನಿಲ್ಲ. ಆಬ್ವಿಯಸ್ಲಿ ಮಳೆ ಸೀಸನ್ ಬಂದಾಗ ಇದನ್ನೆಲ್ಲ ಆಬ್ವಿಯಸ್ಲಿ ನೀವು ಕ್ಯಾರಿ ಮಾಡಿರ್ತೀರ. ಸೊ ಅಂಬ್ರಲಾ ಯಾವಾಗಲೂ ಇಟ್ಕೊಳ್ಳಿ, ಛತ್ರಿನ ಇಟ್ಕೊಳ್ಳಿ ಬ್ಯಾಗಲ್ಲಿ. ಆ್ಯಂಡ್ ರೈನ್ ಕೋಟ್ ಇದ್ದರೆ ರೈನ್ ಕೋಟ್ನ ಇಟ್ಕೊಳ್ಳಿ. ಸೊ ಇದನ್ನೆಲ್ಲನೂ ಮ್ಯಾಂಡೇಟ್ರಿ ಅಲ್ವಾ. ಸೊ ರೈನಿ ಸೀಸನ್ ಬಂದಾಗ ಇದನ್ನೆಲ್ಲ ಮ್ಯಾಂಡೇಟ್ರಿ ಇದ್ದೇ ಇರುತ್ತೆ. ಆ್ಯಂಡ್ ಸ್ವಲ್ಪ ಜಾಸ್ತಿ ಆಚೆ ಕಡೆ ತಿನ್ನೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅಷ್ಟೊಂದೇನು ಹೆಲ್ತಿಗೆಲ್ಲ ಒಳ್ಳೇದಾಗಲ್ಲ. ಮನೇಲಿ ನಾನು ತಿನ್ನಲೇಬೇಡಿ ಅಂತ ಹೇಳಲ್ಲ, ಯಾವಾಗಾದರೂ ಸಮ್ಟೈಮ್ಸ್ ತಿನ್ನಿ. ಆ್ಯಂಡ್ ಜಾಸ್ತಿ ಮನೆ ಊಟನೇ ಪ್ರಿಫರ್ ಮಾಡಿ, ಓಕೆನಾ. ಆ್ಯಂಡ್ ಮುಖ್ಯವಾಗಿ ಇನ್ನೊಂದೇನು ಅಂತಂದರೆ, ಲೈಟ್ ಇಲ್ಲ ಅಂತಂದರೆ ಸೊ ಫುಟ್ಪಾತಲ್ಲೆಲ್ಲೋ ಕೆಲವೊಂದು ಸತಿ ಕಲ್ಲುಗಳೆಲ್ಲನೂ ತೆಗೆದುಬಿಟ್ಟಿರ್ತಾರೆ, ಅಥವಾ ಅದು ಸರಿಗಿರೋದಿಲ್ಲ, ಬೀಳೋ ಮೂಮೆಂಟಲ್ಲಿರುತ್ತೆ. ಸೊ ಅಂಥದ್ರೆಲ್ಲನೂ ಹೋಗಿ ರಿಸ್ಕ್ ಎಲ್ಲನೂ ತೊಗೊಳೋದಕ್ಕೆ ಹೋಗಬೇಡಿ. ಟಾರ್ಚ್ ಹಾಕ್ಕೊಳ್ಳಿ, ಲೈಟ್ ಹಾಕ್ಕೊಂಡು ರೋಡ್ನ ಕ್ರಾಸ್ ಮಾಡೋದಾಗಿರಲಿ ಅಥವಾ ಅಲ್ಲೇನ ಕ್ರಾಸ್ ಮಾಡೋದಾಗಿರಲಿ ಮಾಡಿ, ಓಕೆನಾ. ಆ್ಯಂಡ್ ಕೆಲವೊಂದು ಸತಿ ನಾನು ನೋಡ್ತೀನಿ, ಅಲ್ಲಿ ಹೋಗಬೇಡಿ ಡೇಂಜರು, ಅಲ್ಲಿ ನೀರು ಅಲ್ಲಿ ಬ್ಲಾಕ್ ಆಗಿರುತ್ತೆ ಅಥವಾ ಫ್ಲೋಟಿಂಗ್ ಆಗಿರುತ್ತೆ ಅಂದರೆ ಬೇಕು ಅಂತಲೇ ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋವಂಥವ್ರು ಇರ್ತಾರೆ. ಸೊ ಆ ಥರದಕ್ಕೆಲ್ಲ ಕೈ ಹಾಕೋದಕ್ಕೆ ಹೋಗ್ಬೇಡಿ. ಒಂದೇ ಒಂದು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ, ನಮಗೋಸ್ಕರ ಅಂತ ಮನೇಲಿ ವೆಯ್ಟ್ ಮಾಡ್ತಿರ್ತಾರೆ, ನಮಗೋಸ್ಕರ ಅಂತಲೇ ಇರ್ತಾರೆ. ಸೊ ಅಂಥವ್ರಿಗೆ ನಾವು ಬದುಕಬೇಕಲ್ವಾ. ಸೊ ಹಾಗಾಗಿ ನಮ್ಮ ಪ್ರಿಕಾಷನಲ್ಲಿ ನಾವಿರೋಣ, ನಮ್ಮ ಹುಷಾರಲ್ಲಿ ನಾವಿರೋಣ. ಮುಖ್ಯವಾಗಿ ಈ ರೈನಿ ಸೀಸನ್ ಈ ಸತಿ ತುಂಬ ಜಾಸ್ತಿ ಮಳೆ ಬರುತ್ತಂತೆ. ಸೊ ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ, ರಾತ್ರಿ ಮಳೆ ಬಂದಿದ್ದು ಗುಡುಗು ಆ ಸಿಡಿಲು ಎಲ್ಲನೂ ಕಂಟಿನ್ಯೂಸ್ ಆಗಿ 3 ಗಂಟೆ ಮಧ್ಯರಾತ್ರಿ ಬಂದಿದ್ದು ಮಳೆ ಬೆಳಗಿನ ಜಾವ ತನಕ ಕಂಟಿನ್ಯೂಸ್ ಆಗಿ ಸುರಿತಾ ಇತ್ತು. 3 ಗಂಟೆಲಿ ಜಾಸ್ತಿ ಆಯಿತು, ಬಟ್ ಅದಕ್ಕಿಂತ ಮುಂಚೆನೂ ಮಳೆ ಬರ್ತಾನೆ ಇತ್ತು. 3 ಗಂಟೆಯಿಂದ ಬೆಳಗಿನ ಜಾವ 5-6 ಗಂಟೆ ತನಕ ಹೆವಿಯಾಗಿ ಲೈಕ್ ಮಳೆ ಬಂದಿದೆ. ಸೊ ಹಾಗಾಗಿ ಈ ವರ್ಷ ತುಂಬ ಜಾಸ್ತಿ ಮಳೆ ಅಂತೆ. ಸೊ ನಮ್ಮ ಹುಷಾರಲ್ಲಿ ನಾವಿರೋಣ, ಓಕೆನಾ. ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ನಿಮಗೆ ಸಿಲ್ಲಿ ಅಂತ ಅನಿಸ್ಬೋದು ಈ ವಿಡಿಯೋ, ಬಟ್ ಸ್ಟಿಲ್ ನನಗೆ ಗೊತ್ತಿರೋ ಒಂದಷ್ಟು ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ಸ್ವಲ್ಪ ಪ್ರಿಕಾಷನ್ ಆಗಿರಿ, ನಮ್ಮ ಹುಷಾರಲ್ಲಿ ನಾವಿರೋಣ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿರೋದು, ಓಕೆನಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಫಾಲೋ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.